ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಹಂಸಿನಿ ನಾಗೇಂದ್ರರವರೇ, ಅಧ್ಯಕ್ಷರೇ, ಶಾಲೆಯ ಮುಖ್ಯಸ್ಥರೇ, ಗಣ್ಯರೇ, ಗೌರವಾನ್ವಿತ ಶಿಕ್ಷಕರೇ, ಪೋಷಕರೇ, ಸಂಗೀತಾಸಕ್ತರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸಂಗೀತವು ಮನಸ್ಸಿಗೆ ನೆಮ್ಮದಿ, ಸಂಸ್ಕೃತಿಗೆ ಬೆಳಕು ಮತ್ತು ಜೀವನಕ್ಕೆ ಸೌಂದರ್ಯವನ್ನು ನೀಡುವ ದಿವ್ಯ ಕಲೆ. ಇಂದು ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಯ ಸಂಗಮವನ್ನು ನಾವು ಎಲ್ಲರೂ ಒಟ್ಟಾಗಿ ಆಚರಿಸಲು ಸೇರಿದ್ದೇವೆ. ಯಾವುದೇ ಶುಭ ಕಾರ್ಯವು ದೈವ ಸ್ಮರಣೆಯಿಂದ ಆರಂಭವಾದಾಗ ಅದು ಯಶಸ್ವಿಯಾಗುತ್ತದೆ. ಆದ್ದರಿಂದ ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಆರಂಭಿಸೋಣ. ದೀಪ ಪ್ರಜ್ವಲನೆಗಾಗಿ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಶಾಲೆಯ ಮುಖ್ಯಸ್ಥರು ಎಲ್ಲರನ್ನು ಆಹ್ವಾನಿಸುತ್ತೇನೆ.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಆತ್ಮೀಯವಾಗಿ ಸ್ವಾಗತಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಕುಸ್ಮಿತ್ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣ. ಇವರಿಗೆ ಸಭೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಹಂಸಿನಿ ನಾಗೇಂದ್ರರವರೇ, ಶಾಲೆಯ ಮುಖ್ಯಸ್ಥರೇ, ವಿಶೇಷ ಅತಿಥಿಗಳೇ, ಆದರಣೀಯ ಗುರುಗಳೇ, ಪ್ರೀತಿಯ ಪೋಷಕರೇ, ಸಂಗೀತಾಸಕ್ತರೇ ಹಾಗೂ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಸಂಗೀತ ಶಾಲೆಯ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಗೀತವು ಕೇವಲ ಕಲೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ದಿವ್ಯ ಸಾಧನೆಯಾಗಿದೆ. ಕಳೆದ 2 ವರ್ಷದ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ, ಸಾಧನೆ ಮತ್ತು ಕಲಿಕೆ ಪಯಣವನ್ನು ಇಂದು ನಿಮ್ಮೆದುರು ಪ್ರಸ್ತುತಪಡಿಸುವ ಅವಕಾಶ ದೊರೆತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ. ಈ ಕಾರ್ಯಕ್ರಮವು ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸುವುದರ ಜೊತೆಗೆ ಅವರಿಗೆ ಮಾರ್ಗದರ್ಶನ ನೀಡಿದ ಗುರುಗಳ ಶ್ರಮ ಹಾಗೂ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿರುವ ಪೋಷಕರ ಸಹಕಾರವನ್ನು ಗೌರವಿಸುವ ಸುಂದರ ವೇದಿಕೆಯಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಉತ್ಸಾಹವನ್ನು ಹೆಚ್ಚಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಧನ್ಯವಾದಗಳು. ಜೈ ಶ್ರೀರಾಮ್. ಸ್ವಾಗತ ಕೋರಿದ ಕುಸ್ಮಿತ್ಗೆ ಧನ್ಯವಾದಗಳು. ಇಂದು ನಮ್ಮ ಪುಟಾಣಿಗಳ ಮನಮೋಹಕ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳಿಗೆ ಚಾಲನೆ ನೀಡೋಣ. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ವರವೀಣಾ ಎಂಬ ಗೀತೆ. ಶ್ರಾವ್ಯವಾಗಿ ಹಾಡಿದ ನಮ್ಮ ಪುಟ್ಟ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಲೆಯ ಮೂಲಕ ಮಕ್ಕಳ ಆತ್ಮವಿಶ್ವಾಸ ಅರಳುತ್ತದೆ. ನಿಮ್ಮ ಚಪ್ಪಾಳೆಗಳು ಅವರಿಗೆ ಮತ್ತಷ್ಟು ಪ್ರೇರಣೆ ನೀಡಲಿ. ಬರಲಿ ಜೋರಾದ ಚಪ್ಪಾಳೆ. ಇದೀಗ ನಮ್ಮ ಇಂದಿನ ಭರತನಾಟ್ಯ ಕಾರ್ಯಕ್ರಮವನ್ನು ವಿಘ್ನ ವಿನಾಶಕ ಶ್ರೀ ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಗಜವದನ ಬೇಡುವೆ ಎಂಬ ಈ ಕೃತಿಯ ಮೂಲಕ ವಿಘ್ನಗಳನ್ನು ನಿವಾರಿಸಿ ಯಶಸ್ಸು ಮತ್ತು ಶುಭವನ್ನು ಕರುಣಿಸಬೇಕೆಂದು ಪ್ರಾರ್ಥಿಸಲಾಗುತ್ತದೆ. ಈಗ ಗಜವದನ ಬೇಡುವೆ ನೃತ್ಯವನ್ನು ಆನಂದಿಸಿ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ.
ನೃತ್ಯವೆಂದರೆ ಕೇವಲ ಹೆಜ್ಜೆಗಳಲ್ಲ, ಅದು ಭಾವಗಳ ಅಭಿವ್ಯಕ್ತಿ. ನಿಮ್ಮ ಪ್ರದರ್ಶನ ಅದಕ್ಕೆ ಸುಂದರ ಉದಾಹರಣೆಯಾಗಿದೆ. ಭರ್ಜರಿ ಚಪ್ಪಾಳೆಗಳ ಮೂಲಕ ಅದು ಕೇವಲ ಗಡಿಯಲ್ಲಿ ಹೋರಾಡುವುದಲ್ಲ, ನಮ್ಮ ದೇಶ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಪ್ರೀತಿಸಿ ಗೌರವಿಸುವುದೇ ನಿಜವಾದ ದೇಶಪ್ರೇಮ. ಅಂತಹ ಉತ್ಥಾಂತ ಸಂದೇಶವನ್ನು ಸಾರುವ ಧೀರ ಧೀರರಾಣಿದ ಭವ್ಯ ಭಾರತ ಎಂಬ ದೇಶಭಕ್ತಿ ಗೀತೆಯನ್ನು ನಮ್ಮ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಮ್ಮ ಪುಟಾಣಿಗಳಿಗೆ ಎಲ್ಲರೂ ಚಪ್ಪಾಳೆಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ. ಕೃತಿಯನ್ನು ಭಕ್ತ ಕವಿ ತುಳಸಿದಾಸರು ರಚಿಸಿದ್ದು, ಇದು ಮಿಶ್ರ ಚಾಮುಂಡಾರದಲ್ಲಿ ಸಂಯೋಜಿತವಾಗಿದೆ. ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಪ್ರತೀಕನಾದ ಶ್ರೀರಾಮನ ಮಹಿಮೆ, ಕರುಣೆ ಹಾಗೂ ಶೌರ್ಯವನ್ನು ಈ ನೃತ್ಯದ ಮೂಲಕ ಭಾವಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗುತ್ತದೆ. ಈಗ ಶ್ರೀರಾಮಚಂದ್ರ ನೃತ್ಯ. श्रीरामचंद्र कृपाल भजव
ಶಿಸ್ತು, ಸೊಬಗು ಮತ್ತು ಸಾಧನೆಯ ಪ್ರತಿಫಲನ ಕಂಡುಬಂತು. ಹೃತ್ಪೂರ್ವಕ ಅಭಿನಂದನೆಗಳು. ಕಳೆದ 2 ವರ್ಷದ ನಮ್ಮ ಪಯಣ ಸಾಧನೆಗಳನ್ನು ಮತ್ತು ನೆನಪುಗಳನ್ನು ಪರಿಚಯಿಸುವ ವಾರ್ಷಿಕ ವರದಿಯನ್ನು ಮಂಡಿಸಲು ಶ್ರೀಯುತ ಅಶ್ವಿತ್ ಪ್ರಸಾದ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. 2026 of SVN Sangeeta Grama. Music is a universal language that connects hearts and minds. It is with immense pride and joy that we present the annual report of SVN Sangeeta Grama, a unit of Sri Ramaseva Mandali. Sri S.V. Narayanaswamy Rao, a great visionary, established Sri Ramaseva Mandali in 1939. In 1994, Sri Ramaseva Mandali Trust was formed with the objective of promoting and nurturing Carnatic classical music.
As a tribute to Sri S.V. Narayan Swami Rao and to honor his birth centenary in 2024, SVN Music School was established on 24th April 2024. The primary objective of this initiative is to provide training in Carnatic classical music to young enthusiastic children, particularly those from the rural areas. The school initially enrolled children from Rettikere village. As awareness of the program grew, students from nearby villages as Ravagodlu, Nelaguli, Somanahalli, Karipura and Bolare also joined. All classes are conducted completely free of cost. Free transportation is also provided, with students being picked up from their homes and safely dropped back after the classes. This support ensures that distance and financial limitations do not prevent talented children from pursuing their interest in music and dance. Classes are conducted 3 times a week. To make the learning experience more enjoyable, recreational activities are organized and snacks are provided to the students. The academic year 2025-2026 witnessed significant growth in enrollment, and the school currently has around 50 students attending music classes. In September 2025, the school expanded its activities by introducing Bharatanatyam classes. These classes are conducted on weekends and currently have around 20 students enrolled. Continuing this expansion, Mridangam classes were introduced in January 2026 with around 10 students currently participating. In addition to regular classes, SPN Music School organized several educational, cultural and recreational activities. These included Music Day, Yoga Day, World Environment Day, Children's Day, Kannada Rajyotsava, National Festival Celebrations, the Guru Vandana program, Dasara Aradhana Mahotsava and Harikatha programs. These activities help students develop cultural awareness, confidence and a deeper appreciation of India's rich artistic traditions. To motivate and inspire young learners, the school also organized music concerts and workshops conducted by renowned musicians and institutions. These included programs by Dr. R.K. Padmanabh, Srimati Nagavali Nagaraj, Srimati Ranjini Vasuki and representation from Sapa Institute of Music, among others. Such interactions give valuable exposure and opportunities to learn from accomplished artists. In the coming months, the school plans to introduce Veena and violin classes. Many children from surrounding villages are talented and creative but lack access to opportunities. Through these new programs, the school hopes to identify, encourage and nurture their abilities. By blending tradition with innovation, SVN School continues to create meaningful opportunities for children from rural communities to learn, perform and excel in art. This unique initiative of Sri Ramaseva Mandali Trust enables students to pursue their passion within their neighborhood while benefiting from free training and transportation. We sincerely thank everyone who has supported the students throughout their learning journey. We look forward to your continued encouragement and support as we work towards the further growth and development of SVN Sangeeta Grama. Once again, we extend our heartfelt thanks to one and all. ಅಚ್ಚುಕಟ್ಟಾಗಿ ವಾರ್ಷಿಕ ವರದಿಯನ್ನು ಮಂಡಿಸಿದ ಅಶ್ವಿನ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಜ್ಞಾನ, ವಿದ್ಯೆ, ಸಂಗೀತ ಮತ್ತು ಕಲೆಯ ಅಧಿಷ್ಠಾತ್ರಿ ದೇವಿ ಸರಸ್ವತಿಗೆ ಸಮರ್ಪಿತವಾದ ಈ ಸುಂದರ ಕೃತಿ ಮಾನವತು ಶ್ರೀ ಸರಸ್ವತಿ. ತಾಯಿ ಸರಸ್ವತಿಯ ಕೃಪೆಯಿಂದ ಜ್ಞಾನ, ವಿವೇಕ ಮತ್ತು ಕಲೆಯ ಅಭಿವೃದ್ಧಿ ಲಭಿಸಲಿ ಎಂಬ ಪ್ರಾರ್ಥನೆಯನ್ನು ಈ ನೃತ್ಯದಲ್ಲಿ ಕಾಣಬಹುದು. ಈಗ ಮಾನವತು ಶ್ರೀ ಸರಸ್ವತಿ ನೃತ್ಯವನ್ನು ವೀಕ್ಷಿಸಿ. Saraswati
ಲಯ ಮತ್ತು ಭಾವಗಳ ಅದ್ಭುತ ಸಂಗಮವಾಗಿತ್ತು. ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಕೇವಲ ಪಾಠ ಹೇಳುವವರಲ್ಲ, ಅವರು ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ದಾರಿದೀಪ. ನಮ್ಮ ಸಂಗೀತ ಶಾಲೆಯ ಬೆಳವಣಿಗೆಗೆ ತಮ್ಮ ಅಮೂಲ್ಯ ಸೇವೆ, ನಿಷ್ಠೆ ಮತ್ತು ಸಮರ್ಪಣೆಯನ್ನು ಅರ್ಪಿಸಿರುವ ಗೌರವಾನ್ವಿತ ಗುರುಗಳನ್ನು ಇಂದು ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷಣವಾಗಿದೆ. ನಮ್ಮ ವಿದ್ಯಾರ್ಥಿಗಳ ಪ್ರತಿಯೊಂದು ಸಾಧನೆ ಹಿಂದೆಯೂ ನಮ್ಮ ಗುರುಗಳ ಪರಿಶ್ರಮ ಅಡಗಿದೆ. ಅವರ ತ್ಯಾಗ, ತಾಳ್ಮೆ ಮತ್ತು ಮಾರ್ಗದರ್ಶನವೇ ಇಂದಿನ ಯಶಸ್ಸಿನ ಬುನಾದಿಯಾಗಿದೆ. ಇಂತಹ ಪೂಜನೀಯ ಗುರುಗಳನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಗೌರವವನ್ನು ಅರ್ಪಿಸಲು ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರನ್ನು ವಿನಂತಿಸುತ್ತೇನೆ. ಶ್ರೀಯುತ ರಾಮಚಂದ್ರ ರಾವ್, ಸುಬ್ಬಲಕ್ಷ್ಮಿ ಮೇಡಮ್ ಹಾಗೂ ಸಾಯಿ ನಂದಿನಿಯವರು ಬಂದು ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ನಮ್ಮ ಶಾಲೆಯ ಮೃದಂಗ ವಿದ್ವಾನ್ ಸಂಗೀತ ಶಿಕ್ಷಕ, ನಮ್ಮ ಶಾಲೆಯ ಸಂಗೀತ ಶಿಕ್ಷಕ ಶಂಕರ್ ಅವರು ವೇದಿಕೆಗೆ ಬರಬೇಕು. ಗುರು ಸ್ಕೂಲಿಗೆ ಬರಬೇಕಂದ್ರೆ ಇವರು ಸಹಾಯನೇ ಆಗ್ತಿರೋದು. ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರತಿಯೊಬ್ಬರು ಕರ್ಕೊಂಡ್ಬಂದು ಮತ್ತೆ ವಾಪಸ್ ಅವ್ರ ಮನೆಗೆ ಬಿಡ್ತಾ ಇದ್ದಾರೆ. ಅತ್ಯಂತ ದೊಡ್ಡ ಸೇವೆ ಅವರು ವೇದಿಕೆಗೆ ಬರಬೇಕೆಂದು ಆಹ್ವಾನಿಸುತ್ತೇನೆ. ಹಂಸಿನಿ ನಾಗೇಂದ್ರ ಅವರ ಬಗ್ಗೆ ಕಿರು ಪರಿಚಯ. ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರು ಕರ್ನಾಟಕ ಸಂಗೀತ ಕ್ಷೇತ್ರದ ಹೆಸರಾಂತ ಗಾಯಕಿ, ಸಂಶೋಧಕಿ ಹಾಗೂ ಶಿಕ್ಷಣ ತಜ್ಞೆ. ಪ್ರಸ್ತುತ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಾಲ್ಯದಿಂದಲೇ ಸಂಗೀತಾಭ್ಯಾಸ ಆರಂಭಿಸಿ ದೇಶಾದ್ಯಂತ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವ ಅವರು ಹಲವಾರು ಗೌರವಗಳು ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಪ್ರಮುಖ ಪ್ರಶಸ್ತಿಗಳಲ್ಲಿ ಕರ್ನಾಟಕ ಗಾನಕಲಾ ಪರಿಷತ್ತಿನ ಗಾನಕಲಾಶ್ರೀ ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್, ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿಯ ಬೆಸ್ಟ್ ಫೀಮೇಲ್ ಆರ್ಟಿಸ್ಟ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅನನ್ಯ ಯುವ ಪುರಸ್ಕಾರ ಹಾಗೂ ಬೆಸ್ಟ್ ಅಚೀವರ್ ಅವಾರ್ಡ್ ಪ್ರಮುಖವಾಗಿದೆ. ಅವರು ಆಕಾಶವಾಣಿ ಎ ದರ್ಜೆಯ ಕಲಾವಿದೆಯಾಗಿದ್ದು, ಎ ಟಾಪರ್ ಕಲಾವಿದೆಯಾಗಿದ್ದು, ಕರ್ನಾಟಕ ಸಂಗೀತದ ಪ್ರಚಾರ, ಸಂಶೋಧನೆ ಮತ್ತು ವಿದ್ಯಾರ್ಥಿಗಳ ತರಬೇತಿಯಲ್ಲಿ ಅಪಾರ ಕೊಡುಗೆ ನೀಡುತ್ತಿದ್ದಾರೆ. ಬರಲಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಈಗ ನಮ್ಮ ಮುಖ್ಯ ಅತಿಥಿಗಳಿಂದ ಆಶಯ ನುಡಿಗಳನ್ನು
ಆಲಿಸೋಣ. ಇಲ್ಲಿಗೆ ನಾನು ಬರಬೇಕು ಅಂತ ತುಂಬಾ ಹಿಂದೆ ನಮಗೆಲ್ಲರಿಗೂ ಆಶ್ರಯದಾತರಾಗಿದ್ದ ಶ್ರೀಮಾನ್ ಎಸ್ ವಿ ನಾರಾಯಣ ಸ್ವಾಮಿ ಅವರವರ ಮಕ್ಕಳಾದ ಶ್ರೀಮಾನ್ ವೆಂಕಟೇಶ್ ಪ್ರಸಾದ್ ಅವರು ತುಂಬಾ ಮುಖ್ಯವಾಗಿ ನನಗೆ ಇಲ್ಲಿಗೆ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ನನಗೆ ಇವತ್ತು ಬರೋಕ್ಕಾಗತ್ತೋ ಇಲ್ವೋ ಅಂತ ಅನಿಸಿತ್ತು. ಬಟ್ ಆ ಶ್ರೀರಾಮನ ದಯೆ ಅಂತ ಕಾಣುತ್ತೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಬರದೇ ಇದ್ದರೂ ತುಂಬ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದೆ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ಸೊ ಮೈ heartfelt thanks to Shriman Venkatesh Prasad sir and Ram Prasad sir ಹಾಗೂ ವಿದುಷಿ ಅನುರಾಧ ಮಧುಸೂದನ್ ಅವರಿಗೆಲ್ಲ, ಹಾಗೂ ನಮ್ಮ ಅಮ್ಮ ಅಂತ ನಾವು ಕರೆಯೋರು ಮಿಸಸ್ ನಾರಾಯಣ ಸ್ವಾಮಿ ರಾವ್ ಅವರು. ಇವತ್ತು ನಾನು ಅಷ್ಟು ವರ್ಷಗಳ ನಂತರ ನೋಡಿ ತುಂಬ ಒಂಥರ ಭಾವುಕಳಾಗ್ಬಿಟ್ಟೆ. ನಾನು ಎಸ್ ವಿ ನಮ್ಮ ಶ್ರೀರಾಮ ಸೇವಾ ಮಂಡಳಿನಲ್ಲಿ ನಾವೆಲ್ಲ ನನ್ನ ಅವರಿಗೆ ಕಲಾವಿದರು ಸುಮಾರು ವರ್ಷಗಳಿಂದ ಮೇಬಿ ನನ್ನ ಟೀನೇಜಿಂದ ನಾನು ಅಲ್ಲಿ ಹಾಡಿದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳು. ಶ್ರೀರಾಮ ಸೇವಾ ಮಂಡಳಿ ನಮ್ಮ ಕರ್ನಾಟಕದ ಒಂದು ಆಸ್ತಿಯಾಗಿದೆ. ಅಲ್ಲಿ ಹಾಡದೇ ಇರೋ ಕಲಾವಿದರು ಅಲ್ಲ ಅನ್ನೋ ಒಂದು ಮಟ್ಟಿಗೆ ನಮಗೆ ಆಶ್ರಯವನ್ನು ಕೊಟ್ಟಂತಹ ಸಂಸ್ಥೆ. ಆ ಸಂಸ್ಥೆಗೆ ಸೇರಿದ ಈ SVN ಸಂಗೀತ ಗ್ರಾಮ, ಇಲ್ಲಿ ವಾತಾವರಣ, ಇಲ್ಲಿ ಆ್ಯಂಬಿಯನ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಮಕ್ಕಳೆಲ್ಲ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು. ಹಾಡೋದಾಗಲಿ, ನೃತ್ಯ ಆಗಲಿ, ಯಾವುದೇ ಆಗಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟೊಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಬರೀ ಸೇವಾ ದೃಷ್ಟಿಯಿಂದ ಅವ್ರಿಗೆ ಈ ಕಡೆನ ನಮ್ಮ ಸಂಸ್ಕೃತಿನ ಅವರಲ್ಲಿ ಬೆಳೆಸ್ತಾ ಇರೋದು ತುಂಬ ಸಂತೋಷ ಆಗಿದೆ. ನಾನು ವೆಂಕಟೇಶ್ ಪ್ರಸಾದ್ ಸರ್ ಅವ್ರಿಗೆ, ರಾಮ್ ಪ್ರಸಾದ್ ಸರ್ ಅವ್ರಿಗೆ ಮತ್ತು ವಿದುಷಿ ಅನುರಾಧ ಮಧುಸೂದನ್ ಮೇಡಮ್ ಅವ್ರಿಗೆ ಹೇಳ್ತೀನಿ, ಯಾವುದೇ ಸಮಯದಲ್ಲಿ ನನ್ನ ಅವಶ್ಯಕತೆ ಏನಾದರೂ ಇದ್ದರೆ ಈ ಶಾಲೆಗೆ ಐ ಆಮ್ ರೆಡಿ ಟು ಡೂ ಇಟ್ ಅಟ್ ಎನಿ ಟೈಮ್, ಅಟ್ ಎನಿ ಡಿಸ್ಟೆನ್ಸ್. ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಬಂದು, ಅದು ಕಚೇರಿನೇ ಆಗ್ಬೋದು, ಇಲ್ಲ ರಕ್ಷಾತೆ ಆಗ್ಬೋದು, ಇನ್ನೊಂದೇ ಆಗ್ಬೋದು, ನಾನು ಬರ್ತೀನಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತ ಮತ್ತು ನೃತ್ಯದಲ್ಲಿ MA ಮತ್ತು PhD ಮಾಡ್ತಾ ಇರೋ ವಿದ್ಯಾರ್ಥಿಗಳನ್ನು ಕೂಡ ಕರ್ಕೊಂಡ್ಬರ್ತೀನಿ. ಅವ್ರಿಗೂ ಇಂಥ ಜಾಗ ನೋಡಬೇಕು, ಅವ್ರಿಗೂ ಇಲ್ಲಿ ಸೇವೆ ಮಾಡಬೇಕು ಅಂತ ಅವ್ರಿಗೂ ಇನ್ಸ್ಪೈರ್ ಆಗಬೇಕು ನನ್ನ ಹಾಗೆಯೇ. ಸೊ ಈ ಮಕ್ಕಳೆಲ್ಲ ತುಂಬ ಪುಣ್ಯ ಮಾಡಿದ್ದಾರೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಇನ್ ದೇರ್ ಫ್ಯೂಚರ್. ಸೊ ಇಡೀ SVN ಕುಟುಂಬಕ್ಕೆ, ಇಲ್ಲಿ ನೆಲೆಸಿರೋ ಎಲ್ಲ ಗುರುಗಳು ಅವರುಗಳಿಗೆ, ಪೋಷಕರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಈ ಸಂಸ್ಥೆ ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀಡಿ ಅನುಭವದ ಮಾತುಗಳು ಹಾಗೂ ಸ್ಫೂರ್ತಿದಾಯಕ ಸಂದೇಶಗಳ ಮೂಲಕ ನಮ್ಮೆಲ್ಲರಿಗೂ ಹೊಸ ಚೈತನ್ಯವನ್ನು ತುಂಬಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಸದಾ ಮಾರ್ಗದರ್ಶಕವಾಗಿರಲಿ. ಮತ್ತೊಮ್ಮೆ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ವಿಭಾಗಗಳಲ್ಲಿ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೆವು. ವಿವಿಧ ಸ್ಪರ್ಧಾ ವಿಭಾಗದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಸರಳ ವಸ್ತೆಗಳ ಸ್ಪರ್ಧೆ. ಫಸ್ಟ್ ಪ್ರೈಸ್ ಗೋಸ್ ಟು ರಹಿತಾ. ಥರ್ಡ್ ಪ್ರೈಸ್ ಗೋಸ್ ಟು ರಶ್ಮಿತಾ and Namana. Third prize is shared by two of them, that is Rashmita and Namana.
ಎಸ್ ಆಯ್ತು ಆಯ್ತು. ಗೀತೆಗಳ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಬೃಂದಶ್ರೀ. ಸೆಕೆಂಡ್ ಪ್ರೈಸ್ ಗೋಸ್ ಟು ಮೋನಿಶಾ. Third prize is shared with two children, that is Kusmit and Purnima. Kusmit and Purnima. ಓಕೆ. Purnima. ಸುಗಮ ಸಂಗೀತ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಸಾಯಿ ತೇಜಪ್ರಿಯ. Second prize goes to Kusmit.
ಅತ್ಯಂತ ತಾಳ್ಮೆಯಿಂದ ಈ ಪುಟ್ಟ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬಹುಮಾನ ವಿತರಣೆ ಮಾಡಿದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಹಾಗೂ ಶ್ರೀಮತಿ ಅನುರಾಧ ಮಧುಸೂದನ್ ರವರಿಗೆ ಅನಂತ ಅನಂತ ಧನ್ಯವಾದ. ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಯುತ ರಾಮಚಂದ್ರ ರಾವ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ನಮ್ಮ ಈ ಸಂಗೀತ ಶಾಲೆಯು ದ್ವಿತೀಯ ವರ್ಷದ ಸಂಭ್ರಮದಲ್ಲಿದೆ. ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಗೀತ ವಿದುಷಿಯವರಾದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರು ನಮಗೆ ಪ್ರೋತ್ಸಾಹಕ ನುಡಿಗಳನ್ನು ನುಡಿಸಿ ಆಶೀರ್ವದಿಸಿರುತ್ತಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಈ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತವಾಗಿ ಶ್ರಮಿಸಿದ ಆಡಳಿತ ಮಂಡಳಿಯವರಿಗೂ ವಿದ್ಯಾರ್ಥಿಗಳಿಗೂ ಸಂಗೀತ, ನೃತ್ಯ ಮತ್ತು ವಾದ್ಯ ಸಂಗೀತದಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಿ ಸೂಕ್ತ ತರಬೇತಿ ನೀಡುತ್ತಿರುವ ಅಧ್ಯಾಪಕ ವರ್ಗದವರಿಗೆ ಅನಂತ ಧನ್ಯವಾದಗಳು. ತಮ್ಮ ಪ್ರತಿಭಾವಂತ ಪ್ರದರ್ಶನದಿಂದ ಎಲ್ಲರ ಮನತಣಿಸಿ ರಂಜಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೂ ಸಾಧನೆಯ ಹಾದಿಯಲ್ಲಿ ಪ್ರಗತಿ ಸಾಧಿಸುವಂತೆ ಶುಭ ಹಾರೈಕೆಗಳು. ಈ ಮೊದಲು ಮೃದಂಗದಲ್ಲಿ ಹಾಡುಗಾರಿಕೆಗೆ ಸಾಥಿ ನೀಡಿದಂತಹ ಚಿರಂಜೀವಿ ದಿಗಂತ್ ಭಟ್ ಅವರಿಗೂ ಕೂಡ ಧನ್ಯವಾದ. ನಮ್ಮ ಶಾಲೆಯಲ್ಲಿ ಮಕ್ಕಳ ಅಭಿವೃದ್ಧಿಗೆಂದು ಸ್ಪಾನ್ಸರ್ ಎ ಚೈಲ್ಡ್ ಎಂಬ ಅಭಿಯಾನವನ್ನು ಆರಂಭಿಸಲಾಗಿದೆ. ಈಗಾಗಲೇ ಅನೇಕ ದಾನಿಗಳು ಪ್ರಾಯೋಜಕರಾಗಿ ಸೇವೆಯಲ್ಲಿ ಭಾಗಿಗಳಾಗಿರುತ್ತಾರೆ. ಈ ಎಲ್ಲ ಮಹನೀಯರಿಗೂ ಹೃತ್ಪೂರ್ವಕ ಧನ್ಯವಾದ. ಇದೇ ರೀತಿ ಇನ್ನು ಮುಂದೆ ಎಲ್ಲರೂ ಕೂಡ ಸಹಕಾರ ದೊರೆಯುತ್ತದೆ ಎಂಬ ಆಸೆಯಲ್ಲಿರುತ್ತೇವೆ. ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ಸಂಸ್ಥೆಯ ಎಲ್ಲ ಪ್ರಾಯೋಜಕರಿಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳು. ಎಲ್ಲ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸುತ್ತಿರುವುದಕ್ಕಾಗಿ ಎಲ್ಲ ಪೋಷಕರಿಗೂ ಈ ಮೂಲಕ ಧನ್ಯವಾದಗಳು. ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಹಾಗೂ ನಮ್ಮೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡ ಎಲ್ಲ ಕಲಾಭಿಮಾನಿಗಳಿಗೂ ಅನಂತ ಧನ್ಯವಾದಗಳು. ನಮ್ಮ ಈ ಸಂಸ್ಥೆಯ ಮೇಲೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇದ್ದು ಸಂಸ್ಥೆಯ ಬೆಳವಣಿಗೆಗೆ ಅಗತ್ಯವಾಗಿರುವುದು ತಮ್ಮ ಆಶೀರ್ವಾದ, ಪ್ರೋತ್ಸಾಹಕ ನುಡಿಗಳು, ಸಹಕಾರಗಳು ಎಲ್ಲ ರೀತಿಯಿಂದಲೂ ಎಲ್ಲ ಕಲಾಭಿಮಾನಿಗಳು ಎಂದಿಗೂ ನೀಡುತ್ತಿರಬೇಕೆಂದು ಪ್ರಾರ್ಥಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀರಾಮ್. ವ್ಯಕ್ತಪಡಿಸಿದ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಯುತ ರಾಮಚಂದ್ರ ರಾವ್ ಅವರಿಗೆ ಧನ್ಯವಾದಗಳು. ಪ್ರತಿ ಶುಭ ಕಾರ್ಯಕ್ರಮದಂತೆ ನಮ್ಮ ಇಂದಿನ ಭರತನಾಟ್ಯ ಪ್ರದರ್ಶನವು ಮಂಗಳಕರ ಕೃತಿಯೊಂದಿಗೆ ಸಮಾಪ್ತಿಯಾಗಲಿದೆ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಎಂಬ ಈ ಮಂಗಳ ಗೀತೆಯ ಮೂಲಕ ಶ್ರೀರಾಮಚಂದ್ರನಿಗೆ ನಮನ ಸಲ್ಲಿಸುತ್ತಾ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಮಂಗಳವಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಇದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಸಮಾಪ್ತಿ ಸಿಗಲಿದೆ. ಈಗ ಮಂಗಳ ನೃತ್ಯವನ್ನು ವೀಕ್ಷಿಸೋಣ. कोसलेशाय बन्धहासदासपोषणाय वासवादि विनुत सद्वराय मङ्गलम्। कोसलेशाय बन्धहासदासपोषणाय वासवादि विनुत सद्वराय मङ्गलम्। चारु कुङ्कुमोपेत चन्दनादिचर्चिताय हारकटकशोभिताय
रत्नकुण्डलाय तुलसीवनमालिकाय जलदवृक्षदेयकाय चारुमङ्गलम् ललितरत्नकुण्डलाय तुलसीवनमालिकाय जलदवृक्षदेयकाय चारुमङ्गलम् देवकी सुपुत्राय देवदेवोत्तमाय भवत गुरुवराय भव्यमङ्गलम् देवकी सुपुत्राय देवदेवोत्तमाय भवत गुरुवराय भव्यमङ्गलम् रामदासाय मृदुलहृदयकमलवासाय स्वामी भद्रगिरिवराय सर्वमङ्गलम् रामदासाय मृदुलहृदयकमलवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಅನಂತ ಧನ್ಯವಾದ. ಲಘು ಉಪಹಾರವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ದಯವಿಟ್ಟು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ವಂದನೆಗಳು. ಜೈ ಶ್ರೀರಾಮ್.